ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಮನುಕುಲಕ್ಕೆ ಅತೀ ದೊಡ್ಡ ಪಾಠ, ಎಚ್ಚರಿಕೆಯ ಗಂಟೆ ಅಂದರೆ ಅದು ಕೇರಳದ ಮಹಾದುರಂತ. ಒಂದು ಘಟನೆ ಅಥವಾ ಒಂದು ಘೋರ ದುರಂತ 340 ಜನರನ್ನ ಬಲಿ ಪಡೆಯುತ್ತೆ ಅಂದ್ರೆ ಅದು ಸಾಮಾನ್ಯ ಸಂಗತಿ ಅಲ್ಲ. ಸದ್ಯ ಸಾವಿನ ಸಂಖ್ಯೆ 340ರ ಆಸುಪಾಸಿನಲ್ಲಿದೆ. ಅದು 500ಕ್ಕೆ ತಲುಪಿದ್ರೂ ಕೂಡ ಅಚ್ಚರಿ ಇಲ್ಲ ಅಂತ ರಕ್ಷಣಾ ಪಡೆಯವರು ಹೇಳ್ತಿದ್ದಾರೆ. ಕಾರಣ 200ಕ್ಕೂ ಅಧಿಕ ಮಂದಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ಬಹುತೇಕರು ಮೃತಪಟ್ಟಿರುವಂಥ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ಆ ಘಟನೆ ನಡೆದು 5 ದಿನ ಆಗಿದೆ. ಅನ್ನ ನೀರಿಲ್ಲದೆ ಅವಶೇಷಗಳಡಿ ಸಿಲುಕಿರುವಂತಹ 200ಕ್ಕೂ ಅಧಿಕ ಮಂದಿ ಬದುಕಿರುವಂಥ ಸಾಧ್ಯತೆ ತೀರಾ ಕಡಿಮೆ. ಬಂಧುಗಳೇ, ಅಲ್ಲಿಯ ಒಂದೊಂದು ದೃಶ್ಯವೂ ಕೂಡ ನರಕ. ಯಾಕಂದ್ರೆ ಈ ಹಿಂದೆ ಯಾವ ಪ್ರದೇಶವನ್ನ ಭೂಮಿಯ ಮೇಲಿನ ಸ್ವರ್ಗ ಅಂತ ಕರಿತಾ ಇದ್ವೋ ಅದೆಲ್ಲವೂ ಕೂಡ ಇದೀಗ ನರಕದಂತೆ ಬದಲಾಗಿ ಬಿಟ್ಟಿದೆ. ಎಲ್ಲ ಕಡೆಗಳಲ್ಲೂ ಕೂಡ ಈ ಸ್ಮಶಾನದಲ್ಲಿನ ವಾತಾವರಣ ಹೇಗಿರುತ್ತೆ ಆ ರೀತಿಯಾದಂಥ ವಾತಾವರಣವನ್ನು ನೋಡ್ತಾ ಇದ್ದೇವೆ. ಎಲ್ಲೆಲ್ಲಿ ರಕ್ಷಣಾ ಪಡೆಯವರು ಕೈ ಹಾಕ್ತಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಮೃತದೇಹ ಸಿಗ್ತಾ ಇದೆ. ಒಬ್ಬರದ್ದು ಕಾಲು, ಒಬ್ಬರದ್ದು ಕೈ, ಇನ್ನೊಬ್ಬರದ್ದು ಅರ್ಧ ದೇಹ. ನದಿಯಲ್ಲಿ ನೋಡಿದ್ರೂ ಕೂಡ ಮೃತದೇಹಗಳು ಕೊಚ್ಕೊಂಡು ಬರ್ತಿದ್ದಾವೆ. ಕಿಲೋಮೀಟರ್ ಗಟ್ಟಲೆ ದೂರದಲ್ಲೂ ಕೂಡ ಮೃತದೇಹ ಸಿಗ್ತಿದ್ದಾವೆ. ಅಂದರೆ ಅದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಕೂಡ ಸಾಧ್ಯವಾಗದಂಥ ಘಟನೆ. ಬಂಧುಗಳೇ, ಇಂತಹ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ನೋವಿನ ಕತೆ, ಸಾಕಷ್ಟು ಸಂಕಟದ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೇವೆ. ಈ ದುರಂತದ ನಡುವೆ ಒಂದಷ್ಟು ಮಹಾಪವಾಡವೇ ನಡೀತಾ ಇದೆ. ನಿನ್ನೆಯ ವಿಡಿಯೋದಲ್ಲಿ ಒಂದಷ್ಟು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ. ಇವತ್ತು ಮತ್ತೊಂದು ಪವಾಡದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ತಲುಪಿಸಲೇಬೇಕಾಗಿದೆ. ಬಂಧುಗಳಲ್ಲಿ ನಡೀತಿರುವಂಥ ಪವಾಡ ಅಂದರೆ ಸಾಕಷ್ಟಿದೆ. ಒಂದು ಘಟನೆ ನಡೆದು 4 ದಿನದ ಬಳಿಕ ರಕ್ಷಣಾ ಪಡೆಯವರು ಒಂದೇ ಕುಟುಂಬದ 4 ಮಂದಿಯನ್ನು ಬಚಾವ್ ಮಾಡಿದ್ದಾರೆ. ಅನ್ನ ನೀರಿಲ್ಲದೆ ಅವಶೇಷಗಳಡಿ ಉಸಿರು ಬಿಗಿ ಹಿಡಿದು 4 ಮಂದಿ ಕುತ್ಕೊಂಡಿದ್ರು. ಅವರನ್ನ ಬಚಾವ್ ಮಾಡಿದ್ದು ಸಾಮಾನ್ಯವಾದಂಥ ಸಂಗತಿ ಅಲ್ಲವೇ ಅಲ್ಲ. 4 ದಿನದ ಬಳಿಕ ಬದುಕಿ ಬರ್ತಾರೆ ಅಂದರೆ ಅದನ್ನು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ. ಮತ್ತೊಂದು ವಿಚಾರ ಅಂದರೆ ಸೇನೆಯ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಇವೆಲ್ಲವೂ ಕೂಡ ದುರಂತದ ಪಾಸಿಟಿವ್ ಸುದ್ದಿಗಳು. ರಾತ್ರೋರಾತ್ರಿ ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ. ಪ್ರಾಣದ ಹಂಗನ್ನು ತೊರೆದು ಪ್ರತಿಯೊಬ್ಬರನ್ನು ಕೂಡ ರಕ್ಷಣೆ ಮಾಡ್ತಿದ್ದಾರೆ. ಹೀಗಾಗಿ ಕಾವಲು ಕಾಯೋದು ಮಾತ್ರ ಅಲ್ಲ, ನಾವು ಈ ರೀತಿಯಾಗಿಯೂ ಕೂಡ ಜೀವವನ್ನು ಉಳಿಸ್ತೀವಿ ಅನ್ನೋದನ್ನು ಸೇನೆಯವರು ಸಾರಿ ಸಾರಿ ಹೇಳ್ತಿದ್ದಾರೆ. ಹೀಗಾಗಿ ಅವರಿಗೆ ನಾವು ಬಿಗ್ ಹ್ಯಾಟ್ಸ್ ಆಫ್ ಅನ್ನು ಹೇಳಲೇಬೇಕು. ಅದರ ನಡುವೆ ಮತ್ತೊಂದು ವಿಚಾರ ಅಂದರೆ ಈ ತುಂಬ ಶಿಶುಗಳು ಅಥವಾ ಆಗ ತಾನೇ ಹುಟ್ಟಿದಂಥ ಮಕ್ಕಳು, ಹಸುಗೂಸುಗಳು ಅಂತ ಕರಿತೀವಲ್ಲ, ಅವರು ತಾಯಿಯನ್ನು ಕಳ್ಕೊಂಡು ಬಿಟ್ಟಿದ್ದಾವೆ ಆ ಹಸುಗೂಸುಗಳು. ಅಂತಹ ಹಸುಗೂಸುಗಳಿಗೆ ಹಾಲುಣಿಸೋದಕ್ಕೆ ಮಹಾತಾಯಿಯೊಬ್ಬರು ಮುಂದೆ ಬಂದಿದ್ದಾರೆ. 2 ಮಕ್ಕಳ ತಾಯಿ. ನಾನು ಹಾಲು ಉಣಿಸ್ತೀನಿ, ಅವರ ಸಂಕಟ ಏನು ಅಂತ ನನಗೆ ಗೊತ್ತಿರುತ್ತೆ ಅಂತ ಮುಂದೆ ಬಂದಿದ್ದಾರೆ. ಸಾಕಷ್ಟು ಮಕ್ಕಳಿಗೆ ಈಗಾಗಲೇ ಎದೆ ಹಾಲನ್ನು ಉಣಿಸ್ತಾ ಇದ್ದಾರೆ. ಮತ್ತೊಂದು ಪಾಸಿಟಿವ್ ಸುದ್ದಿ ಏನಪ್ಪ ಅಂದರೆ, ಓರ್ವ ವ್ಯಕ್ತಿ 100 ಜನರನ್ನು ಕಾಪಾಡಿಬಿಟ್ಟಿದ್ದಾನೆ. ಈ ರೀತಿ ದುರಂತ ಸಂಭವಿಸ್ತಾ ಇದ್ದ ಹಾಗೆ ತನ್ನ ಜೀಪ್ನಲ್ಲಿ ಸಾಕಷ್ಟು ಮಂದಿಯನ್ನು ಕರ್ಕೊಂಡು ಹೋಗಿ ಸೇಫ್ ಪ್ಲೇಸಿಗೆ ತಲುಪಿಸಿದ್ದಾನೆ. ಆ ಪಾಸಿಟಿವ್ ಸುದ್ದಿಯ ನಡುವೆ ಒಂದು ಬೇಸರದ ಸಂಗತಿ ಅಂದರೆ ಆತ ಬಲಿಯಾಗಿಬಿಟ್ಟಿದ್ದಾನೆ. ಈ ರೀತಿಯಾಗಿ ಎಲ್ಲರನ್ನೂ ಕೂಡ ಕಾಪಾಡಿ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆತ ಪ್ರಾಣವನ್ನು ಕಳ್ಕೊಂಡು ಬಿಟ್ಟಿದ್ದಾನೆ. ಅಂದರೆ ಎಷ್ಟೋ ಜನರನ್ನು ರಕ್ಷಿಸಿ ತಾನು ಬಲಿ ಆಗಿಬಿಟ್ಟಿದ್ದಾನೆ. ಇನ್ನೊಂದು ಸಂಗತಿ ಏನಪ್ಪ ಅಂದರೆ, ಅನಾಥ ಮಗುವನ್ನು ದತ್ತು ಪಡೆಯೋದಕ್ಕೆ ದಂಪತಿಯೊಬ್ಬರು ಮುಂದೆ ಬಂದಿದ್ದಾರೆ. ಅವರಿಂದ ಸ್ಫೂರ್ತಿಗೊಂಡು ಇನ್ನೊಂದಷ್ಟು ಮಂದಿಯೂ ಕೂಡ ಮುಂದೆ ಬರ್ತಿದ್ದಾರೆ. ಯಾಕಂದರೆ ಸಾಕಷ್ಟು ಮಕ್ಕಳು ತಂದೆ ತಾಯಿ ಕುಟುಂಬ ಎಲ್ಲರನ್ನೂ ಕೂಡ ಕಳ್ಕೊಂಡು ಇದೀಗ ಬೀದಿಗೆ ಬರುವಂಥ ಪರಿಸ್ಥಿತಿ ಎದುರಾಗಿದೆ. ಹೀಗಾಗಿ ಅವರ ನೆರವಿಗೆ ಸಾಕಷ್ಟು ಮಂದಿ ಬರ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಈಗಾಗಲೇ ಆ ದುರಂತದ ಸ್ಥಳಕ್ಕೆ ನಟ ಮೋಹನ್ ಲಾಲ್ ಆಗಮಿಸಿದ್ದಾರೆ. ಇನ್ನು ಸಾಕಷ್ಟು ನಟ ನಟಿಯರು, ದೊಡ್ಡ ದೊಡ್ಡ ಉದ್ಯಮಿಗಳು ಇವರೆಲ್ಲರೂ ಕೂಡ ಆ ದುರಂತದಲ್ಲಿ ಯಾರ್ಯಾರು ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ ಅವರಿಗೆ ನಾವು ಕೈ ಜೋಡಿಸ್ತೀವಿ ಅಂತ ಮುಂದೆ ಬರ್ತಿದ್ದಾರೆ. ಅಂದರೆ ಸಂಕಟದ ಸುದ್ದಿಯ ನಡುವೆ ಒಂದಷ್ಟು ಇಂತಹ ಖುಷಿಯ ಸಂಗತಿಯನ್ನು ಗಮನಿಸ್ತಾ ಇದ್ದೇವೆ. ಇನ್ನೊಂದು ಪವಾಡದ ಬಗ್ಗೆ ಈಗ ಹೇಳ್ತೀನಿ, ಕೇಳಿ. ಬಂಧುಗಳೇ, ನಾವು ಪ್ರಾಣಿಗಳು ವಾಸ ಮಾಡುವಂತಹ ಆ ಕಾಡಿಗೆ ಏನೆಲ್ಲ ಮಾಡಿದ್ದೇವೆ ನಮಗೆ ಗೊತ್ತಿರುವಂಥ ಸಂಗತಿ. ಆದರೆ ಒಮ್ಮೊಮ್ಮೆ ಅದೇ ಪ್ರಾಣಿಗಳು ಯಾವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ ನಮ್ಮ ಬದುಕನ್ನು ಉಳಿಸಿ ಬಿಡ್ತವೆ. ಈ ಹಿಂದೆ ಇಂತಹ ಉದಾಹರಣೆಯನ್ನು ನಾವು ಸಾಕಷ್ಟು ನೋಡಿಬಿಟ್ಟಿದ್ದೇವೆ. ನಮಗೆ ಗೊತ್ತಿರೋದು, ಈ ಭೂಮಿಯ ಮೇಲೆ ಮನುಷ್ಯ ಮಾತ್ರ ಬುದ್ಧಿ ಇರುವಂತಹ ಜೀವಿ ಅಥವಾ ಭಾವನೆ ಇರುವಂತಹ ಜೀವಿ ಅಂತ. ಆದರೆ ಒಮ್ಮೊಮ್ಮೆ ಪ್ರಾಣಿಗಳು ಮನುಷ್ಯರಿಗಿಂತ ನಾವೇ ಮೇಲು ಅನ್ನೋದನ್ನು ಸಾರಿ ಸಾರಿ ಹೇಳಿಬಿಡ್ತವೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಕೇರಳ ಈ ದುರಂತದಲ್ಲಿ ಒಂದು ಕುಟುಂಬವನ್ನು ಅಥವಾ ಅಜ್ಜಿ ಮೊಮ್ಮಗಳನ್ನು ಕಾಡಾನೆ ಒಂದು ರಕ್ಷಣೆ ಮಾಡಿದೆ. ಅದು ಹೇಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೇಳಿ. ಮೊದಲು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮುಂಡಕೈ ಚೂರಲ್ಮಾಲ ಈ ಪ್ರದೇಶದಲ್ಲಿ ಬಹಳ ದೊಡ್ಡ ಮಟ್ಟಿಗಿನ ದುರಂತ ಸಂಭವಿಸಿತು. ಅದೇ ಮುಂಡಕೈ ಟೀ ಎಸ್ಟೇಟ್ನಲ್ಲಿ ಹೆಚ್ಚು ಕಡಿಮೆ 18 ವರ್ಷದಿಂದ ಸುಜಾತ ಮತ್ತವರ ಕುಟುಂಬ ಕೆಲಸವನ್ನ ಮಾಡ್ತಿರ್ತಾರೆ. ಚೂರಲ್ಮಲ ಎನ್ನುವಂಥ ಭಾಗದಲ್ಲಿ ಅವರು ಮನೆ ಕಟ್ಕೊಂಡು ವಾಸ ಮಾಡ್ತಿರ್ತಾರೆ. ಮನೆಯಲ್ಲಿ ಈ ಸುಜಾತ ಎನ್ನುವಂಥ ಮಹಿಳೆ, ಅವರ ಮಗಳು, ಅಳಿಯ ಹಾಗೆ 2 ಮೊಮ್ಮಕ್ಕಳು, ಚಿಕ್ಕ ಚಿಕ್ಕ ಮೊಮ್ಮಕ್ಕಳು, ಇವರೆಲ್ಲರೂ ಕೂಡ ವಾಸ ಮಾಡ್ತಿರ್ತಾರೆ. ಮಧ್ಯರಾತ್ರಿಯ ಸುಮಾರಿಗೆ ನಿರಂತರವಾಗಿ ನೀರು ಬರೋದಕ್ಕೆ ಶುರುವಾಗುತ್ತೆ. ಆ ಪ್ರವಾಹದ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ.
ಅವರ ಮನೆ ಒಳಗಡೆ ಕಲ್ಲು, ಮಣ್ಣು, ಕಟ್ಟಿಗೆ ಇದೆಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ. ಅವರು ಕಿಟಕಿ ತೆಗೆದು ನೋಡ್ತಾ ಇದ್ದ ಹಾಗೆ ಸುತ್ತಮುತ್ತ ಎಲ್ಲ ಕಡೆಗಳಲ್ಲೂ ಕೂಡ ನರಕದಂತಹ ವಾತಾವರಣ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳೇ ಕೆಳಗಡೆ ಕುಸಿದು ಬೀಳ್ತಾ ಇದ್ದಾವೆ. ಸುತ್ತಮುತ್ತ ಇದ್ದಂಥ ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇದೆ. ಕಣ್ಣ ಎದುರುಗಡೆನೆ ನರಕದಂತಹ ದೃಶ್ಯವನ್ನು ಅವರು ಗಮನಿಸ್ತಾ ಇದ್ದಾರೆ. ಒಂದಷ್ಟು ಹೊತ್ತುಗಳ ಕಾಲ ಪ್ರಾಣದ ಅಂದರೆ ಅದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಆ ಮನೆ ಒಳಗಡೆ ಅವರೆಲ್ಲರೂ ಕೂಡ ಇರ್ತಾರೆ. ಆದರೆ ಎಲ್ಲ ಮನೆಯೂ ಕುಸಿಯುವ ರೀತಿಯಲ್ಲಿ ಇವರ ಮನೆಯೂ ಕೂಡ ಕುಸಿದು ಬೀಳುತ್ತೆ. ಹೀಗಾಗ್ತಿದ್ದ ಹಾಗೆ ಆ ಕುಟುಂಬ ಮನೆಯಿಂದ ಬೇರೆ ಕಡೆಗೆ ಓಡಿ ಹೋಗಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಒಬ್ಬೊಬ್ಬರಾಗಿ ಹೊರಗಡೆ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಈ ಸಂದರ್ಭದಲ್ಲಿ ಸುಜಾತ ಎನ್ನುವಂಥ ಮಹಿಳೆಯ ಮೊಮ್ಮಗಳು ಒಳಗಡೆ ಸಿಕ್ಕಾಕೊಂಡಿರ್ತಾಳೆ. ಇವರು ಅದು ಹೇಗೋ ಆ ಮೊಮ್ಮಗಳ ಕೈಯನ್ನು ಹಿಡಿದು ಅವಶೇಷಗಳಿಂದ ಮೇಲಕ್ಕೆ ಎತ್ತಿ ಆಕೆಯನ್ನು ಕರ್ಕೊಂಡು ಈಜಿ ಬೆಟ್ಟದ ಕಡೆಗೆ ಓಡಿ ಹೋಗ್ತಾರೆ. ಇವರ ಅಳಿಯ ಇನ್ನೊಂದಷ್ಟು ಜನರ ರಕ್ಷಣೆ ಮಾಡಬೇಕು ಅಂತೇಳಿ ಅವರು ಇನ್ನೊಂದು ಕಡೆ ಹೋಗ್ತಾರೆ. ಇನ್ನು ಆ ಕಡೆ ಓಡಿದಂತೆ ಇವರ ಮಗಳು ಕಾಫಿ ತೋಟದಲ್ಲಿ ತಲೆ ಸುತ್ತು ಅಲ್ಲೆಲ್ಲೋ ಬೀಳ್ತಾರೆ. ಹಾಗೆ ಇವರ ಮೊಮ್ಮಗ ಅವರ್ಯಾರೋ ಕೈಗೆ ಸಿಕ್ಕಿ ಆತ ಬಚಾವಾಗ್ತಾನೆ. ಕೊನೆಯದಾಗಿ ಉಳ್ಕೊಂಡಿದ್ದು ಈ ಸುಜಾತ ಎನ್ನುವಂಥ ಮಹಿಳೆ, ಹೆಚ್ಚು ಕಡಿಮೆ ಒಂದು 60 ವಯಸ್ಸಿನ ಆಸುಪಾಸಿನ ಮಹಿಳೆ, ಹಾಗೆ ಅವರ ಚಿಕ್ಕದಾಗಿರುವಂಥ ಮೊಮ್ಮಗಳು. ಇವರಿಬ್ಬರು ಕೂಡ ಬೆಟ್ಟದ ಮೇಲೆ ಸೀದಾ ಓಡಿ ಹೋಗ್ತಾರೆ. ಹೆಚ್ಚು ಕಡಿಮೆ ಮಧ್ಯರಾತ್ರಿ 2 ಗಂಟೆಯ ಸುಮಾರಿಗೆ ಆ ಬೆಟ್ಟದ ಮೇಲೆ ಕಾಡಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲೋ ಒಂದು ಕಡೆ ಮರದ ಕೆಳಗಡೆ ಅಜ್ಜಿ ಮೊಮ್ಮಗಳು ಕುತ್ಕೊಂಡಿರ್ತಾರೆ, ರಕ್ಷಣೆ ಪಡಿತಿರ್ತಾರೆ. ಬೆಟ್ಟದ ಮೇಲಿಂದ ಕೆಳಗಡೆ ಎಲ್ಲವನ್ನೂ ಕೂಡ ನೋಡ್ತಿರ್ತಾರೆ. ಎಲ್ಲವೂ ನರಕದಂತಹ ದೃಶ್ಯ. ಇಡೀ ಊರಿಗೂರೇ ಸರ್ವನಾಶ ಆಗ್ತಿರುತ್ತೆ. ಇಡೀ ಊರಿಗೂರೇ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಅಂತೂ ಇಂತೂ ಏನೂ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗದಿದ್ರು ಕೂಡ ಪ್ರಾಣನಾದರೂ ಉಳಿತು ಅಂತ ಅವ್ರ ಮೇಲೆ ಕುತ್ಕೊಂಡಿರ್ತಾರೆ. ಹೀಗಿರುವಂಥ ಸಂದರ್ಭದಲ್ಲೇ ಏನಾಗಿಬಿಡುತ್ತೆ, ಕಾಡಾನೆಯ ಪರಿವಾರ ಒಂದು ಎಂಟ್ರಿ ಆಗಿಬಿಡುತ್ತೆ. ಅದು ನಾಡಾನೆ ಅಲ್ಲ, ಸಾಕಿದ ಆನೆ ಅಲ್ಲ, ಕಾಡಾನೆಯ ಪರಿವಾರ. ಒಂದು ಗಂಡು ಆನೆ ಜೊತೆಗೆ 2 ಆನೆಗಳು, ಒಟ್ಟು 3 ದೊಡ್ಡದಾಗಿರುವಂಥ ಆನೆಗಳು ಎದುರಾಗಿ ಬಿಡುತ್ತೆ. ಈ ಸುಜಾತ ಎನ್ನುವಂಥ ಮಹಿಳೆಯ ಪರಿಸ್ಥಿತಿ ಹೇಗಾಗಿಬಿಡುತ್ತೆ ಅಂದರೆ, ಬಾಣಲೆಯಿಂದ ಬೆಂಕಿಗೆ ಬಿದ್ದಂಥ ಅನುಭವ. ಒಂದು ಕಡೆಯಿಂದ ಈಜಿ ಹೇಗೋ ದಡ ಸೇರಿದ್ವಿ, ಅಲ್ಲಿ ಪ್ರಾಣವನ್ನು ಉಳಿಸ್ಕೊಂಡ್ವಿ, ಆದರೆ ಇಲ್ಲಂತೂ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಜಾತ ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ತಾರೆ. ಯಾಕಂದರೆ ಕಾಡಾನೆ ಮನುಷ್ಯರನ್ನ ಉಳಿಸೋದಕ್ಕೆ ಸಾಧ್ಯವೇ ಇಲ್ಲ, ನಮಗೇನೋ ಹಾನಿ ಮಾಡೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಕಾಡಾನೆ ಯಾವ ಸಂದರ್ಭದಲ್ಲಿ ಏನು ಬೇಕಾದರೂ ಮಾಡಬಹುದು ಅನ್ನೋದು ಸುಜಾತ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲೇ ವಾಸ ಮಾಡ್ತಿರುವ ಕಾರಣಕ್ಕಾಗಿ ಅವರಿಗೆ ಕಾಡಾನೆ ಅಥವಾ ಕಾಡು ಪ್ರಾಣಿಗಳ ಹಾವಭಾವ ಅವ್ರು ಹೇಗೆ ವರ್ತಿಸ್ತವೆ ಎಲ್ಲವೂ ಕೂಡ ಗೊತ್ತಿರುತ್ತೆ. ಹೀಗಾಗಿ ಕಾಡಾನೆ ಕೈಗೆ ಸಿಕ್ಕಿ ಸತ್ವಿ ಅಂತ ಅವ್ರು ಅಂದ್ಕೊಳ್ತಾರೆ. ಹೀಗಿದ್ದಾಗಲೇ ಸುಜಾತ ಏನು ಮಾಡೋದೇನು, ಬೇರೆ ಯಾವುದೇ ಆಪ್ಷನ್ ಕೂಡ ಇಲ್ಲ, ಓಡ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಓಡ್ ಹೋದರೆ ಏನು ಬೇಕಾದರೂ ಆಗಬಹುದು ಎನ್ನುವ ಕಾರಣಕ್ಕಾಗಿ ಆ ಕಾಡಾನೆ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾರಂತೆ. ನಾವು ಹೇಗೋ ಕಷ್ಟಪಟ್ಟು ಪ್ರಾಣ ಉಳಿಸ್ಕೊಂಡು ಬಂದಿದ್ದೇವೆ, ದಯವಿಟ್ಟು ನಮ್ಮನ್ನು ಬಿಟ್ಬಿಡು, ದಯವಿಟ್ಟು ನಮ್ಮನ್ನು ಕಾಪಾಡು, ನಮಗೇನೂ ಮಾಡಬೇಡ ಅಂತ. ಆ ಕಾಡಾನೆಗೆ ಏನು ಅರ್ಥ ಆಯಿತೋ ಏನೋ ಒಂದು ಗೊತ್ತಿಲ್ಲ. ನನಗನ್ಸುತ್ತೆ ಇವರ ದಯನೀಯ ಪರಿಸ್ಥಿತಿ ಅದಕ್ಕೇನಾದರೂ ಅರ್ಥ ಆಯ್ತಾ ಗೊತ್ತಿಲ್ಲ. ಅಂದರೆ ಇವ್ರು ಪ್ರಾರ್ಥನೆ ಮಾಡ್ತಿದ್ದ ಶೈಲಿ ನೋಡೋದಕ್ಕೇನಾದರೂ ಅನಿಸ್ತಾ, ಅಥವಾ ಅದು ಅವರಿಗೇನಾದರೂ ಭಯ ಪಡ್ಕೊಳ್ತಾ, ಏನೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಕಾಡಾನೆ ಸುಮ್ಮನೆ ನಿಂತ್ಕೊಂಡು ಬಿಡುತ್ತೆ, ಏನೂ ಕೂಡ ಮಾಡೋದಿಲ್ಲ. ಅದಾದ ಬಳಿಕ ವಿಪರೀತ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಸುಜಾತ ಏನು ಮಾಡ್ತಾರೆ, ಆ ಕಾಡಾನೆಯ ಆ ಕಾಲು ಬುಡದಲ್ಲಿ ನಿಂತ್ಕೊಳ್ತಾರೆ. ಅಂದರೆ ಅಷ್ಟೊತ್ತಿಗಾಗಲೇ ಕಾಲು ಬುಡಕ್ಕೆ ಇವರು ಬಂದಾಗ ಹೋಗಿತ್ತು. ರಾತ್ರಿ ಕತ್ತಲಿದ್ದಂಥ ಕಾರಣಕ್ಕಾಗಿ ಏನೂ ಕಾಣಿಸ್ತಾ ಇರುವ ಕಾರಣಕ್ಕಾಗಿ ಗೊತ್ತಾಗದೆ ಇವರು ಕಾಡಾನೆಯ ಆ ಕಾಲಿನ ಬುಡಕ್ಕೆ ಹೋಗಿ ನಿಂತ್ಕೊಂಡು ಇರ್ತಾರೆ. ಕೊನೆಗೆ ಏನು ಮಾಡೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ಸುಜಾತ ಅವರದ್ದು. ಕಾಡಾನೆ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರು. ಪ್ರಾರ್ಥನೆ ಮಾಡ್ಕೊಂಡಾದ ಬಳಿಕ ಆ ಕಾಡಾನೆಯ ಆ ಕಾಲಿನ ಬುಡದಲ್ಲಿ ನಿಂತ್ಕೊಂಡ್ರು. ಸುಜಾತ ಅವರಿಗೆ ಆತಂಕ ಏನು, ನಾನು ಇಲ್ಲಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ನಾನೇನಾದರೂ ಮಿಸ್ಕಾಡೋದಕ್ಕೆ ಶುರು ಮಾಡಿಕೊಂಡು ಬಿಟ್ಟರೆ ಕಾಡಾನೆ ನನಗೇನಾದರೂ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಅದರ ಕಾಲ ಕೆಳಗಡೆಯೇ ನಿಂತ್ಕೊಳ್ತಾರೆ. ಸ್ವಲ್ಪ ಹೊತ್ತು ಆಗ್ತಿದ್ದ ಹಾಗೆ ಅದರ ಕಾಲ ಕೆಳಗಡೆಯೇ ಕೂತ್ಕೊಂಡು ಆ ಪ್ರಾಣವನ್ನು ಗಟ್ಟಿಯಾಗಿ ಇಟ್ಕೊಂಡು ಮೊಮ್ಮಗಳ ಜೊತೆಗೆ ಅಲ್ಲೇ ಕೂತ್ಕೊಂಡು ಬಿಡ್ತಾರೆ. ಪವಾಡ, ಅತೀ ದೊಡ್ಡ ಪವಾಡ ಏನಪ್ಪ ಅಂದರೆ ಆ ಕಾಡಾನೆ ಅವರಿಗೇನು ಮಾಡೋದಿಲ್ಲ. ಅಷ್ಟು ಮಾತ್ರ ಅಲ್ಲ, ಅಲ್ಲಿಂದ ಅದು ಮಿಸುಕಾಡೋದಿಲ್ಲ, ಅಲ್ಲಿಂದ ಅದು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಅವರಿಗೆ ಕಾವಲು ನಿಂತ ರೀತಿಯಲ್ಲಿ ಅಥವಾ ಅವರಿಗೆ ರಕ್ಷಣೆ ಕೊಟ್ಟಂಥ ರೀತಿಯಲ್ಲಿ ಕಾಡಾನೆ ಅಲ್ಲೇ ನಿಂತ್ಕೊಂಡಿರುತ್ತೆ. ಜೊತೆಗೆ ಕಾಡಾನೆಯ ಗಂಡಾನೆಯ ಹಿಂದ್ಗಡೆ ಬಂದಿದ್ವಲ್ಲ 2 ಆನೆಗಳು, ಅವುಗಳು ಕೂಡ ಸುಮ್ಮನೆ ಇರ್ತವೆ, ಅವು ಕೂಡ ಏನೂ ಮಾಡೋದಿಲ್ಲ. ಇವರು ಬೆಳಿಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯವರೆಗೂ ಕೂಡ ಹಾಗೆಯೇ ಕಾಡಾನೆಯ ಬುಡದಲ್ಲೇ ಇರ್ತಾರೆ. ಅದಾದ ಬಳಿಕ ಆನೆಗಳೆಲ್ಲವೂ ಕೂಡ ಅಲ್ಲಿಂದ ಹೊರಟೋಗಿ ಬಿಡುತ್ತವೆ. ಅದಾದ ನಂತರ ಒಂದಷ್ಟು ಮಂದಿ ಬೇರೆ ಬೇರೆ ಕಡೆಯಲ್ಲರೂ ಕೂಡ ಈ ಬೆಟ್ಟದಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ, ಎಲ್ಲೆಲ್ಲಿ ಯಾರು ಸಿಕ್ಕಾಕೊಂಡಿದ್ದಾರೆ ಅಂತ ಹುಡ್ಕೊಂಡು ಬಂದಿದ್ರು. ಅದಾದ ಬಳಿಕ ಈ ಮಹಿಳೆ ಹಾಗೆ ಮೊಮ್ಮಗಳನ್ನು ಕಾಪಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಸದ್ಯ ಕೇರಳದ ಮಾಧ್ಯಮಗಳಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸುದ್ದಿ ಮಾಡ್ತಿರುವಂತಹ ವಿಚಾರ ಇದು. ಹಾಗೆ ವಿಪರೀತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಜೊತೆಗೆ ಆ ಸುಜಾತ ಎನ್ನುವಂಥ ಮಹಿಳೆ ಹೇಳ್ತಾ ಇದ್ರು, ನಾವು ಕಣ್ಣೀರು ಹಾಕ್ತಾ ಇದ್ವಿ, ಕಾಡಾನೆಯ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇತ್ತು ಅಂತ. ಅದು ಮಳೆಯ ನೀರಿರಬಹುದು ಅಥವಾ ಏನು ಬೇಕಾದರೂ ಆಗಿರಬಹುದು, ಅಥವಾ ಕಗ್ಗತ್ತಲ ರಾತ್ರಿಯಲ್ಲಿ ಅವ್ರಿಗೆ ಏನು ಕಾಣಿಸ್ತೋ ಏನೋ ಗೊತ್ತಿಲ್ಲ, ಆದರೆ ಅವರು ವಿಪರೀತ ಭಾವುಕರಾಗ್ಬಿಟ್ಟಿದ್ದಾರೆ.
ಅಥವಾ ಇಂಥದ್ದೊಂದು ದುರಂತದಿಂದ ಪಾರಾಗಿ ಬಂದ್ವಿ, ಜೊತೆಗೆ ನಮ್ಮ ಬದುಕಲ್ಲಿ ಇಂಥದ್ದೊಂದು ಪವಾಡ ನಡೀತಲ್ಲ ಅಂತ ಅವರು ವಿಪರೀತ ಭಾವುಕರಾಗಿರ್ತಾರೆ. ಆ ಭಾವುಕತೆಯಲ್ಲಿ ಕಾಡಾನೆಯ ಕಣ್ಣಲ್ಲೂ ಕೂಡ ನೀರು ಬರ್ತಾ ಇತ್ತು ಅಂತ ಹೇಳಿರಬಹುದು. ಒಟ್ಟಾರೆಯಾಗಿ ಇಂಥದ್ದೊಂದು ಪವಾಡ ನಡೆದು ಬಿಡ್ತು. ಆ ಕಾಡಾನೆ ಯಾಕೆ ಇವರಿಗೆ ಏನು ಮಾಡಿಲ್ವೋ, ಅಥವಾ ಕಾಡಾನೆ ಬೆಳಗ್ಗೆವರೆಗೂ ಕೂಡ ಯಾಕೆ ಇವ್ರಿಗೆ ರಕ್ಷಣೆ ಕೊಡುವ ರೀತಿಯಲ್ಲಿ ನಿಂತ್ಕೊಳ್ತು ಅರ್ಥ ಆಗ್ತಿಲ್ಲ. ಅಂದರೆ ಅದೇನಾದರೂ ಭಯಕ್ಕೆ ನಿಂತ್ಕೊಳ್ತಾ, ಅಥವಾ ಅದಕ್ಕೆ ಏನು ಅನ್ನಿಸ್ತು, ಅಥವಾ ಇವರಿಂದ ನಮಗೇನೋ ಅಪಾಯ ಇಲ್ಲೇನೋ ಕಾರಣಕ್ಕಾಗಿ ಹಾಗೆ ನಿಂತ್ಕೊಳ್ತಾ, ಅದಕ್ಕೆ ಏನು ಬುದ್ಧಿ ಬಂತು ಒಂದು ಅರ್ಥ ಆಗ್ತಿಲ್ಲ. ಒಟ್ಟಾರೆಯಾಗಿ ಇದು ನಡೆದಿರುವಂತಹ ಘಟನೆ, ಆ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಬಂಧುಗಳೇ, ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.